ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ. ಮೊದಲನೇದಾಗಿ ಶುಕ್ರ ಗ್ರಹ 4ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಅದೇ ರೀತಿಯಲ್ಲಿ ಶನಿ ಗ್ರಹ ಕೂಡ 27ನೇ ತಾರೀಕು ತನ್ನ ವಕ್ರ ಚಲನೆನ ಶುರು ಮಾಡ್ತಾರೆ. ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಬೇರೆ ಬೇರೆ ಗ್ರಹಗಳದ್ದು ಅಂತ ನೋಡಕ್ ಹೋದ್ರೆ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಸ್ಥಿತನಾಗಿದ್ದು, ಮೀನ ರಾಶಿನಲ್ಲಿ ಶನಿ ಗ್ರಹ ಸ್ಥಿತನಾಗಿರ್ತಾನೆ. ವೃಷಭದಲ್ಲಿ ಕುಜಗ್ರಹ ಇದ್ರೆ, ಮಿಥುನದಲ್ಲಿ ಬುಧ ಮತ್ತು ಸೂರ್ಯ ಗ್ರಹಗಳಿರ್ತವೆ. ಹಾಗೆ ಇನ್ನು ಕಟಕದಲ್ಲಿ ಗುರು ಗ್ರಹ ಇದ್ರೆ, ಸಿಂಹದಲ್ಲಿ ಕೇತು ಮತ್ತು ಶುಕ್ರರ ಸಮಾಗಮ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಕಟಕ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಕಟಕ ರಾಶಿಯವರಿಗೆ ತುಂಬಾ ಉತ್ತಮವಾಗಿರೋ ಸಮಯ ಬಂದಾಯಿತು. ಯಾಕೆ ಅಂತಂದರೆ, ಗುರು 12ರಲ್ಲಿ ಇರೋವರೆಗೂ ಕೂಡ ಸಾಕಷ್ಟು ಖರ್ಚುಗಳು, ನೋವು, ಬಾಧೆಗಳನ್ನ ಅನುಭವಿಸಿದ್ರಿ. ಆದರೆ ಈಗ ಗುರು ಲಗ್ನಕ್ಕೆ ಬಂದಿರೋದ್ರಿಂದ ಎಲ್ಲರೂ ಹೇಳ್ದಂಗೆ ಏನು ಜನ್ಮಗುರು ನರೋ ದುಃಖಂ ಅಂತ ಸಣ್ಣ ಪುಟ್ಟ ನೋವುಗಳು ಇದ್ದೇ ಇರುತ್ತೆ. ಆದರೆ ಗುರು ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಮೇಜರ್ ಪ್ರಾಬ್ಲಮ್ಸ್ ಅನ್ನೋದನ್ನ ಕೊಡೋದಿಲ್ಲ. ಹಾಗಾಗಿ ಅದನ್ನೇ ನೀವು ಮನಸ್ಸಲ್ಲಿ ಇಟ್ಕೊಂಡು ಕೊರಗುವಂಥ ಅವಶ್ಯಕತೆ ಇಲ್ಲ. ಗುರುಬಲ ಬಂದಿರೋದ್ರಿಂದ ಮನೇಲಿ ಶುಭ ಕಾರ್ಯಗಳು ಮಾಡುವಂಥದ್ದು, ಮದುವೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಶುಭ ಕಾರ್ಯಗಳನ್ನ ಮನೇಲಿ ಮಾಡೋಕ್ಕೆ ತುಂಬ ಒಳ್ಳೆ ಸಮಯ ಆಗಿರುತ್ತೆ. ಆದರೆ 11ನೇ ತಾರೀಕಿನ ನಂತರ ಗುರು ಕಂಬಸ್ಟ್ ಆಗೋದ್ರಿಂದ ಆ ಸಮಯಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡದಿದ್ರೇ ಒಳ್ಳೆಯದು. ಯಾಕೆ ಅಂತಂದರೆ, ನೋಡಿ, ನಿಮಗೆ 12ನೇ ಮನೆಯಲ್ಲಿ ಸೂರ್ಯ ಬುಧರ ಒಂದು ಸಮಾಗಮ ಇದೆ. ಆದರೆ 12ನೇ ಮನೆಯಲ್ಲಿ ಸೂರ್ಯ ಕುತ್ಕೊಂಡಿರೋದ್ರಿಂದ ಯಾರಾದರೂ ಕಟಕ ರಾಶಿನಲ್ಲಿರುವಂತಹ ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು, ಅವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಅಂದರೆ ಇವಾಗ ನೀವು ಇಲೀಗಲ್ ಆಗಿ ಏನಾದರೂ ಹಣ ತಗೊಳ್ಳೋದು ಅಥವಾ ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ರೆ ಅದಕ್ಕೆ ಕ್ವೈರೀಸ್ ಬರುವಂಥದ್ದು, ನೋಟಿಸ್ ಸಿಗುವಂಥದ್ದು ಕೂಡ ಆಗ್ತಾ ಇರುತ್ತೆ. ಸೊ ಕೆಲಸಗಳನ್ನ ಬೇಗ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಇಲೀಗಲ್ ಆಗಿ ಹಣ ತೊಗೊತಾ ಇದ್ದೀರಾ ಅಂದರೆ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕಂದರೆ ಸಿಗಾಕೊಳ್ಳುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಆದರೆ ಸೂರ್ಯ ನಿಮಗೆ ಬದಲಾವಣೆ ಆದ ನಂತರ ಅಂದರೆ 16ನೇ ತಾರೀಕಿನ ನಂತರ ಸ್ವಲ್ಪ ಒಳಿತನ್ನ ನೋಡ್ಬೋದು. ಗೌರ್ಮೆಂಟಿಂದ ಆಗಬೇಕಾಗಿದ್ದ ಕೆಲಸಗಳು ಸರಾಗವಾಗುತ್ತೆ, ನಿಮಗೂ ಸ್ವಲ್ಪ ಅಧಿಕಾರಗಳು ಬರುತ್ತೆ, ಗೌರವ ಸಿಗುತ್ತೆ. ಎಲ್ಲನೂ ನೋಡಿ, ಗ್ರಹಗಳ ಸ್ಥಾನಮಾನದ ಮೇಲೆ ಎಷ್ಟು ಬೇಗ ವ್ಯತ್ಯಾಸನೂ ಕೂಡ ನೀವು ನೋಡ್ಬೋದು. ಬುಧ ಏನಾಗುತ್ತೆ, ನಿಮಗೆ ಕಂಬಸ್ಟ್ ಆಗೋದು ಮತ್ತು ರೆಟ್ರೋಗ್ರೇಡ್ ಆಗೋದು, ಇದರಿಂದ ಬಿಸ್ನೆಸ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ನ ನೀವು ನೋಡಬೇಕಾಗಿ ಬರುತ್ತೆ. ಆ್ಯಂಡ್ 11ನೇ ಮನೇಲಿ ಕುಜ ಕುತ್ಕೊಂಡಿರೋದ್ರಿಂದ ನಿಮಗೇನಾಗುತ್ತೆ, ಏನು ಭೂಮಿಯಿಂದ ಲಾಭಗಳು ಬರುವಂಥದ್ದು. ನೀವೇನಾದರೂ, ಯಾಕಂದರೆ ಈಗಾಗಲೇ ಗುರುಬಲ ಬಂದಿದೆ, ನೀವು ಸ್ಟಾರ್ಟಪ್ ಮಾಡಬೇಕು ಅಂತ ಶುರು ಮಾಡ್ಕೊಂಡಿರ್ತೀರ, ಹೊಸ ಬಿಸ್ನೆಸ್ಗಳು ಮಾಡ್ತಿರ್ತೀರ. ಭೂಮಿ ತೊಗೊಳ್ಳೋದು, ಮಾರೋದು, ಇದು ಕೂಡ ಒಂದು ಬಿಸ್ನೆಸ್ ಆಗಿರುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅದಾಗಿರ್ಬೋದು. ಅಥವಾ ನೀವೇ ಏನಾದರೂ ತೊಗೋಬೇಕು ಅಂತ ಮನಸ್ಥಿತಿ ಬಂದು ಏನಾದರೂ ಭೂಮಿ ತೊಗೊತಾ ಇದ್ದೀರಂದರೆ ಒಳ್ಳೆ ಲಾಭನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಹಾಗೆ ನಿಮಗೆ 2ನೇ ಮನೆಯಲ್ಲಿ ಕೇತು ಮತ್ತು ಶುಕ್ರನ ಸಮಾಗಮ. ಶುಕ್ರ ಬಂದು ನಿಮಗೆ 11ನೇ ಮನೆ ಅಧಿಪತಿ ಆಗಿರೋದ್ರಿಂದ ಲಾಭನ ಖಂಡಿತವಾಗ್ಲೂ ನೋಡ್ಬೋದು. ಹಣಕಾಸಿನ ಅಭಿವೃದ್ಧಿನೂ ಖಂಡಿತವಾಗ್ಲೂ ನೀವು ನೋಡ್ಬೋದು, ನಿರೀಕ್ಷೆ ಮಾಡ್ಬೋದು. ಆದರೆ ಕೇತು 2ನೇ ಮನೇಲಿ ಇರೋದ್ರಿಂದ ಏನಾದರೂ ಒಂದು ತಡೆಗಳಾಗ್ತಾ ಇರುತ್ತೆ, ಕೆಲಸಗಳು ನಿಧಾನ ಆಗ್ತಾ ಇರುತ್ತೆ. ಬಟ್ ಆಗೋ ಕೆಲಸ ಅಂತೂ ಆಗೇ ಆಗುತ್ತೆ, ನಿಧಾನ ಆಗುತ್ತೆ ಅನ್ನೋದನ್ನ ಮಾತ್ರ ನೀವು ಗಮನಿಸಬೇಕಾಗಿ ಬರುತ್ತೆ. ಜೊತೆಗೆ ಗುರುವಿನ ದೃಷ್ಟಿ ನಿಮಗೆ 5ನೇ ಮನೆ, 7ನೇ ಮನೆ ಮತ್ತು 9ನೇ ಮನೆ ಮೇಲೆ ಬೀಳ್ತಾ ಇದೆ. 5ನೇ ಮನೆ ಮೇಲೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ತುಂಬ ದಿವಸಗಳಿಂದ ಯಾರೆಲ್ಲ ಮಕ್ಕಳಾಗಿಲ್ಲ ಅಂತಿದ್ದಾರೆ ಅವ್ರಿಗೆಲ್ಲ ಮಕ್ಕಳಾಗುವಂಥದ್ದು, ಅಥವಾ ನಿಮ್ಮ ಮಕ್ಕಳು ಆಲ್ರೆಡಿ ಇರೋವಂಥವ್ರು ವಯಸ್ಸಿಗೆ ಬಂದಿರೋಂಥ ಮಕ್ಕಳಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಅಥವಾ ಅವರಿಂದ ಏನಾದರೂ ಖುಷಿ ಸಂತೋಷಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಅಥವಾ ನಿಮ್ಗೆ ಏನಾದರೂ ತುಂಬ ದಿವಸಗಳಿಂದ ಪಿತ್ರಾರ್ಜಿತ ಆಸ್ತಿ ಬಂದಿಲ್ಲ, ಈ ಥರದ್ದು ಏನಾದರೂ ಇತ್ತು ಅಂದರೆ ಆ ಆಸ್ತಿಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು 7ನೇ ಮನೆ ಮೇಲೆ ಗುರುದೃಷ್ಟಿ ಬೀಳ್ತಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಗೌರವ ಜಾಸ್ತಿ ಆಗುತ್ತೆ, ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಜಾಸ್ತಿ ಆಗುತ್ತೆ, ಮನಸ್ಥಿತಿ ತುಂಬ ಆರಾಮಾಗಿರುತ್ತೆ ಅಂತ ಹೇಳ್ಬೋದು. 8ರಲ್ಲಿ ರಾಹು ಇರೋದ್ರಿಂದ ಆರೋಗ್ಯಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಾದರೂ ಮೊದಲು ಅದನ್ನು ಡಾಕ್ಟರ್ ಹತ್ರ ತೋರಿಸಿ ಅದನ್ನು ಪ್ರಿಕಾಷನ್ ತೊಗೊಳ್ಳಿ. ಇನ್ನು ನಿಮಗೆ 9ನೇ ಮನೆಯಲ್ಲಿ ಶನಿ ಕುತ್ಕೊಂಡಿದ್ರು ಕೂಡ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಅದೃಷ್ಟಕರವಾದ ಬದಲಾವಣೆನ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಸೊ ಓವರಾಲ್ ಆಗಿ ನೋಡಕ್ಕೆ ಹೋದಾಗ ಕಟಕ ರಾಶಿಗೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಒಳ್ಳೆಯದೇ ಇದೆ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ನೋಡಿ, ಮೊದಲನೇದಾಗಿ ನೀವು ಪ್ರತಿ ಸೋಮವಾರದ ದಿವಸ ಶಿವನಿಗೆ ಅಭಿಷೇಕ ಕೊಡುವಂಥದ್ದು, ಜಲಾಭಿಷೇಕ. ಪ್ರತಿ ವಾರ ಆಗಿಲ್ಲ ಅಂದರೆ ತಿಂಗಳಲ್ಲಿ 1 ವಾರನಾದರೂ ಕೊಟ್ಟು ಜಲಾಭಿಷೇಕನ ಕಣ್ಣಲ್ಲಿ ನೋಡಿ. ಜೊತೆಗೆ ಪ್ರತಿದಿನ ಮೆಡಿಟೇಷನ್ ಮಾಡಿ, ಒಂದು 10 ನಿಮಿಷನಾದರೂ ಮೆಡಿಟೇಷನ್ ಮಾಡಿ. ಯಾಕಂದರೆ ಇದು ನಿಮ್ಮ ಲೈಫ್ ಟೈಮ್ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಚಂಚಲ ಮನಸ್ಸು ಜಾಸ್ತಿ ಇರುತ್ತೆ, ಚಂದ್ರ ಅಧಿಪತಿ ಆಗಿರೋದ್ರಿಂದ ಚಂಚಲ ಮನಸ್ಸು ಜಾಸ್ತಿ ಇರುತ್ತೆ. ಕೆಲವೊಬ್ಬರಿಗೆ
ಚಂದ್ರನ ಸ್ಥಾನಮಾನ ನಿಮ್ಮ ರಾಶಿ ಕುಂಡಲಿಗಳಲ್ಲಿ ಬೇರೆ ಬೇರೆ ನೆಗೆಟಿವ್ 8ನೇ ಮನೆನೋ 6ನೇ ಮನೆನೋ 12ನೇ ಮನೆನೋ ಇದ್ದರೆ ಮನಸ್ಥಿತಿನೇ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಪ್ರತಿದಿನ ನೀವು ಮೆಡಿಟೇಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು 12ರಲ್ಲಿ ಸೂರ್ಯ ಕೂತ್ಕೊಂಡಿರೋದ್ರಿಂದ ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಮಾಡಿ, ಹಾಗೆ ಭಾನುವಾರ ದಿವಸ ಗೋಧಿನ ದಾನ ಮಾಡಿ, ಅದು ಕೂಡ ನಿಮಗೆ ಆಗ್ತಿದ್ದಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೋಸ್ಕರ ನಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೋಬೇಕು ಅಂತಂದರೆ, ನೋಡಿ ನಾವಿವಾಗ ಹೇಳ್ತಿರೋಂಥ ಫಲಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆಗುತ್ತೆ. ಯಾಕೆ ಅಂತಂದರೆ, ನಿಮಗೆ ಒಳ್ಳೆ ದಶಾಭುಕ್ತಿ ನಡೀತಿದ್ದರೆ ಒಳ್ಳೆ ಫಲಗಳು ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ 6, 12, 8ನೇ ಮನೆಯಲ್ಲಿರುವಂಥ ಗ್ರಹಗಳ ಒಂದು ದಶಾಭುಕ್ತಿ ನಡೀತಿದೆ, ಅದರಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.